ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಭಾರತದಲ್ಲಿ ಒಂದು ವಿಚಾರದಿಂದಾಗಿ ಪ್ರತಿ ವರ್ಷ 5.5 ಕೋಟಿ ಜನ ಬಡತನಕ್ಕೆ ಜಾರುತ್ತಾ ಇದ್ದಾರೆ ಅನ್ನೋ ಆಘಾತಕಾರಿ ವಿಚಾರ ಹೊರಬಂದಿದೆ. ಒಂದೇ ಒಂದು ವಿಚಾರದಿಂದಾಗಿ. ಜೊತೆಗೆ ಈಗ ಹೊಸದಾಗಿ ದೇಶದಲ್ಲಿ ಇವಾಗಿನ ಇನ್ಫ್ಲೇಷನ್ ಅಥವಾ ಹಣದುಬ್ಬರದ ಡೇಟಾ ಏನಿದೆ ಅಂತ ಸರ್ಕಾರ ಕೊಟ್ಟಿದೆ. ಗುಡ್ ನ್ಯೂಸ್ ಅಂದರೆ ಚಿಲ್ಲರೆ ಹಣದುಬ್ಬರ ಕಳೆದ 8 ವರ್ಷಗಳಲ್ಲಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೇವಲ 1.54% ಚಿಲ್ಲರೆ ಹಣದುಬ್ಬರ ಇದೆ. ಆದರೆ ಇನ್ನೊಂದು ಕಡೆ ಇನ್ನೊಂದು ರೀತಿಯ ಹಣದುಬ್ಬರ ವರ್ಷಕ್ಕೆ 5.5 ಕೋಟಿ ಜನರನ್ನ ಬಡತನಕ್ಕೆ ವಾಪಸ್ ಎಳ್ಕೊಂಡು ಹೋಗ್ತಿರೋ ವಿಚಾರ. ಇನ್ನೇನು ಮಧ್ಯಮ ವರ್ಗ ಮೇಲ್ಮಧ್ಯಮ ವರ್ಗ ಬರ್ತಾ ಇದ್ದಾರೆ ಅನ್ನುವಷ್ಟರಲ್ಲಿ ವಾಪಸ್ ಬಡತನಕ್ಕೆ ಎಳ್ಕೊಂಡು ಹೋಗ್ತಾ ಇದೆ ಇನ್ನೊಂದು ಹಣದುಬ್ಬರ. ಇದು ಬೇರೆ ಹಣದುಬ್ಬರ. ಆ ಶಾಕಿಂಗ್ ವಿಚಾರ ಕೂಡ ಬಯಲಾಗಿದೆ. ದಾಖಲೆ ಮಟ್ಟದಲ್ಲಿ ವೈದ್ಯಕೀಯ ಹಣದುಬ್ಬರ. ಎಸ್ ಸ್ನೇಹಿತರೆ, ಇಷ್ಟು ದಿನ 11%, 12% ವರೆಗಿದ್ದ ಭಾರತದ ಮೆಡಿಕಲ್ ಇನ್ಫ್ಲೇಷನ್ ಅಂದರೆ ವೈದ್ಯಕೀಯ ಹಣದುಬ್ಬರ ಈಗ 12ರಿಂದ 15% ಆಸುಪಾಸಿನಲ್ಲಿದೆ. ಇನ್ನೂ ಜಾಸ್ತಿ ಆಗಿದೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ. ಅಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅಸಲಿಗೆ ವೈದ್ಯಕೀಯ ಹಣದುಬ್ಬರ ಅಂದ್ರೆ ಏನು ಸ್ನೇಹಿತರೆ? ವೈದ್ಯಕೀಯ ಖರ್ಚುಗಳು ಕಳೆದ ವರ್ಷದಿಂದ ಈ ವರ್ಷ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು. ಕಳೆದ ವರ್ಷ ಒಂದು ಸರ್ಜರಿಗೆ 10 ಲಕ್ಷ ರೂಪಾಯಿ ಖರ್ಚಾಗಿದ್ರೆ ಈ ವರ್ಷ ಅದೇ ಸರ್ಜರಿಗೆ 11.5 ಲಕ್ಷ ರೂಪಾಯಿ ಖರ್ಚಾಗ್ತಾ ಇದೆ. ಜೊತೆಗೆ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಆರೋಗ್ಯದ ಸಮಸ್ಯೆ ಬಂದರೆ ಮುಗಿತು. ಮೆಡಿಕಲ್ ಖರ್ಚುಗಳನ್ನು ಭರಿಸಲಿಕ್ಕಾಗದೆ ಪ್ರತಿ ವರ್ಷ 5.5 ಕೋಟಿ ಭಾರತೀಯರು ವಾಪಸ್ ಬಡತನದ ಕೂಪಕ್ಕೆ ಬೀಳ್ತಾ ಇದ್ದಾರೆ ಅಂತ ಪೆನಕಲ್ ಲೈಫ್ ಸೈನ್ಸಸ್, ಭಾರತದ ಪ್ರತಿಷ್ಠಿತ ಫಾರ್ಮಾ ಕಂಪನಿ, ಇದರ ಸಿಇಒ ಹೇಳಿದ್ದಾರೆ. ವೈದ್ಯಕೀಯ ಖರ್ಚುಗಳಿಂದಾಗಿ ವರ್ಷಕ್ಕೆ 3 ಕೋಟಿಗೂ ಅಧಿಕ ಜನ ಹೊಸದಾಗಿ ಬಿಲೋ ಪಾವರ್ಟಿ ಲೈನ್ಗೆ ಹೋಗ್ತಿದ್ದಾರೆ ಅಂತ. ಇದರ ಅರ್ಥ ಏನು? ಒಂದ್ ಕಡೆ ಭಾರತ ಎಮರ್ಜಿಂಗ್ ಎಕಾನಮಿ ಆಗ್ತಿದ್ರೆ, ವಿಶ್ವದಲ್ಲಿ ಅತ್ಯಂತ ವೇಗವಾಗಿ ನಮ್ಮ ಆರ್ಥಿಕತೆ ಬೆಳೀತಾ ಇದ್ರೆ, ಬಡತನದ ಪ್ರಮಾಣ ಕೂಡ ಕಮ್ಮಿ ಆಗ್ತಾ ಇದ್ರೆ, ಒಂದೇ ಒಂದು ಆಸ್ಪತ್ರೆ ಅಡ್ಮಿಷನ್, ಒಂದೇ ಒಂದು ಆಪರೇಷನ್ನ ಹೊಡೆತ ತಡ್ಕೊಳ್ಳಿಕ್ಕಾಗದೆ ಕೋಟ್ಯಂತರ ಕುಟುಂಬಗಳು ಈಗಲೂ ಕೂಡ ಆ ಪ್ರಯತ್ನದಲ್ಲಿ ಮತ್ತೆ ವಾಪಸ್ ಹೋಗಿ ಹಿಂದೆ ಬೀಳ್ತಾ ಇದ್ದಾರೆ, ಬಡತನದಿಂದ ಹೊರಬರೋ ಪ್ರಯತ್ನದಲ್ಲಿ. ಇದಕ್ಕೆ ಮುಖ್ಯ ಕಾರಣ ಆ ಕುಟುಂಬಗಳು ಮೆಡಿಕಲ್ ಎಮರ್ಜೆನ್ಸಿಗೆ ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಆಗಿಲ್ಲದೆ ಇರೋದು. ಪ್ರಿಪೇರ್ ಆಗಿರೋದು ಅಂದ್ರೇನು? ಮೊದಲನೇ ದಾರಿ ಎಮರ್ಜೆನ್ಸಿ ಫಂಡ್. ಎಮರ್ಜೆನ್ಸಿ ಖರ್ಚುಗಳಿಗೆ ಎಮರ್ಜೆನ್ಸಿ ಫಂಡ್ ರೆಡಿ ಮಾಡಿ ಇಟ್ಕೊಂಡಿರಲೇಬೇಕು. ಅದು ಒಂದಾಯಿತು. ಹಾಗಂತ ಎಲ್ಲರಿಗೂ ಎಮರ್ಜೆನ್ಸಿ ಫಂಡ್ ಇಡಕ್ಕೆ ಆಗದೇ ಇರ್ಬೋದು, ಅಥವಾ ಎಮರ್ಜೆನ್ಸಿ ಫಂಡ್ ಇಟ್ಟವರು ಕೂಡ ಎಮರ್ಜೆನ್ಸಿ ಫಂಡಲ್ಲಿ ಮಾಡ್ಕೊಳ್ತೀನಿ ಅಂತ ಹೇಳಿ ಮೈ ಮರಿಬೇಕು ಅಂತಿಲ್ಲ. ಎಮರ್ಜೆನ್ಸಿ ನಾನಾ ಥರದ್ದು ಬರ್ಬೋದು. ಹೆಲ್ತ್ ಇಶ್ಯೂಸ್ ಬಂದಾಗ ಚಿನ್ನ ಅಡ ಇಡೋದು, ಸಾಲ ಮಾಡೋದು, ಇದೆಲ್ಲ ಮಾಡಬಾರ್ದು. ಅಂದರೆ ಕಷ್ಟ ಕಾಲಕ್ಕೆ ಅಂತ ಇಟ್ಟಿರೋ ಎಮರ್ಜೆನ್ಸಿ ಫಂಡ್ ಕೂಡ ಖಾಲಿ ಆಗಬಾರ್ದು ಅಂತಿದ್ರೆ, ಅಥವಾ ಆಸ್ತಿ ಮಾರಾಟ ಮಾಡಬಾರ್ದು ಅಂತಿದ್ರೆ ಹೆಲ್ತ್ ಇನ್ಶೂರೆನ್ಸ್ ಅನಿವಾರ್ಯ. ಯಾಕಂದರೆ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಬಿಲ್ಲನ್ನು ನಮ್ಮ ಪರವಾಗಿ ಬೇರೊಬ್ಬರು ಕಟ್ತಾರೆ ಅಂದರೆ ಅದು ಹೆಲ್ತ್ ಇನ್ಶೂರೆನ್ಸ್ನಿಂದ ಮಾತ್ರ ಸಾಧ್ಯ. ಸೊ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮುಂದೆ ಕಂಪ್ಲೀಟ್ ಆಗಿ ಅಫೋರ್ಡೆಬಲ್ ಮತ್ತು ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಪ್ರಾಡಕ್ಟ್ಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೇವೆ. ತಿಂಗಳಿಗೆ ಕೇವಲ 382 ರೂಪಾಯಿ ಅಂದರೆ ಒಂದು ದಿನದ ಸಂಪಾದನೆಗಿಂತಲೂ ಕಡಿಮೆ ಬೆಲೆಯಲ್ಲಿ ಸ್ಟಾರ್ ಹೆಲ್ತ್ ಕಂಪನಿಯ ಇನ್ಶೂರೆನ್ಸ್ ಪ್ಲಾನ್ಗಳು ಶುರುವಾಗ್ತವೆ. ಅಂದರೆ ದಿನಕ್ಕೆ ಕೇವಲ 12 ರೂಪಾಯಿ ಲೆಕ್ಕದಲ್ಲಿ ಸಿಗ್ತಾ ಇದೆ. ಅಂದರೆ ನಿಮ್ಮ ಒಂದು ಟೀ ಕಾಸ್ಟ್ ಅಷ್ಟು ಖರ್ಚು ಮಾಡಿದ್ರೆ ಬರೋಬ್ಬರಿ 5 ಲಕ್ಷ ರೂಪಾಯಿವರೆಗಿನ ಆಸ್ಪತ್ರೆ ಬಿಲ್ನ ಇನ್ಶೂರೆನ್ಸ್ನ ಕಂಪ್ನಿ ಕಟ್ಟೋ ರೀತಿ ನೀವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಅಗೇನ್ ಹೇಳ್ತಾ ಇದ್ದೀವಿ, ಇದು ಏಜ್ ಮತ್ತು ಫ್ಯಾಮಿಲಿ ಮೆಂಬರ್ ಸಂಖ್ಯೆ ಎಲ್ಲದರ ಮೇಲೂ ಡಿಪೆಂಡ್ ಆಗುತ್ತೆ. ಇದು ಒಬ್ಬ ವ್ಯಕ್ತಿ ಹೇಳ್ತಿರೋದು. ಫ್ಯಾಮಿಲಿ ಫ್ಲೋಟರ್ ಮಾಡಿಸಿದಾಗ ಆ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ದೊಡ್ಡವರು ಎಷ್ಟು ಜನ ಇದ್ದಾರೆ, ಮಕ್ಕಳು ಎಷ್ಟು ಜನ ಇದ್ದಾರೆ, ಮಧ್ಯವಯಸ್ಕರು ಎಷ್ಟು ಜನ ಇದ್ದಾರೆ, ಅದೆಲ್ಲ ಬೇರೆ ಲೆಕ್ಕಾಚಾರ. ಹೆಲ್ತ್ ಪ್ಲಾನ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಸ್ಟಾರ್ ಹೆಲ್ತ್ ಬಗ್ಗೆನೇ ಚೂರು ನಿಮಗೆ ಹೇಳಬೇಕು ಅಂದರೆ, ಭಾರತದ ನಂಬರ್ 1 ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿ ಇದು. ಬೇರೆ ಯಾವುದೇ ಬಿಸ್ನೆಸ್ ನಡೆಸಲ್ಲ ಇದು. ಹೆಲ್ತ್ ಇನ್ಶೂರೆನ್ಸ್ ಓನ್ಲಿ ಬಿಸ್ನೆಸ್ ಇದು. ಈ ಬಿಸ್ನೆಸ್ನಲ್ಲಿ ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳ ಮಾರ್ಕೆಟ್ ಶೇರ್ ಪೈಕಿ 40% ಮಾರ್ಕೆಟ್ ಶೇರ್ ಸ್ಟಾರ್ ಹೆಲ್ತ್ ಹತ್ರನೇ ಇದೆ. 99.10% ಕ್ಲೇಮ್ಸ್ ಪೇಯ್ಡ್ ರೇಷಿಯೋ. ಎಸ್ ಸ್ನೇಹಿತರೆ, ಹೆಲ್ತ್ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ 3 ತಿಂಗಳೊಳಗಡೆ ಕ್ಲೇಮ್ ಸೆಟಲ್ ಆಗಿರೋ ಅಂಕಿಅಂಶಗಳನ್ನು ನೋಡಿದ್ರೆ ಸ್ಟಾರ್ ಹೆಲ್ತ್ ಬರೋಬ್ಬರಿ 99.10% ಕ್ಲೇಮ್ ಸೆಟಲ್ಮೆಂಟ್ ರೇಷಿಯೋ ಮೇಂಟೈನ್ ಮಾಡ್ತಾ ಇದೆ. ಕಂಪನಿ ಲಾಂಚ್ ಆದಾಗಿನಿಂದ ಇದುವರೆಗೂ 1 ಕೋಟಿ ಕ್ಲೇಮ್ಗಳನ್ನು ಸೆಟಲ್ ಮಾಡಿದೆ. 1 ಕೋಟಿ ರೂಪಾಯಿ ಅಲ್ಲ, 1 ಕೋಟಿ ನಂಬರ್ ಅಷ್ಟು ಕ್ಲೇಮ್ಗಳನ್ನು ಸೆಟಲ್ ಮಾಡಿದೆ. ಅಲ್ಲದೆ ಹೆಲ್ತ್ ಇನ್ಶೂರೆನ್ಸ್ ತಗೊಂಡ ಒಂದೇ ವರ್ಷಕ್ಕೆ ಆಲ್ಮೋಸ್ಟ್ ಎಲ್ಲ ಪ್ರೀ ಎಕ್ಸಿಸ್ಟಿಂಗ್ ಕಾಯಿಲೆಗಳಿಗೂ ಕವರೇಜ್ ಸಿಗುತ್ತೆ. ಅಂದರೆ ಬಹಳ ಕಡಿಮೆ ವೇಟಿಂಗ್ ಪೀರಿಯಡ್ನ ಸ್ಟಾರ್ ಹೆಲ್ತ್ ಆಫರ್ ಮಾಡ್ತಾ ಇದೆ. ಲಾಸ್ಟ್ ಟೈಮ್ ಒಂದ್ಸಲಿ ಸ್ಟಾರ್ ಹೆಲ್ತ್ನ ಪ್ಲಾನ್ಸ್ ಬಗ್ಗೆ ಹೇಳಿದಾಗ ಒಂದಷ್ಟು ಜನ ಕಾಮೆಂಟ್ಸ್ ಮಾಡಿ ಹೇಳಿದರು, ಸರಿ ಇಲ್ಲ, ನಮಗೆ ನೆಗೆಟಿವ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹೇಳಿ. ಸ್ನೇಹಿತರೆ, 40% ಮಾರ್ಕೆಟ್ ಶೇರ್ ಇದ್ದಾಗ ದೊಡ್ಡ ಪ್ರಮಾಣ ಜನ ತಗೊಂಡಿರ್ತಾರೆ. ಅದರಲ್ಲಿ ಒಂದಷ್ಟು ಜನರಿಗೆ ನಿರಾಸೆ ಆಗಿರೋ ಸಾಧ್ಯತೆಯೂ ಇರುತ್ತೆ. ಅದಕ್ಕೆ ನಾನಾ ಕಾರಣಗಳು ಇರಬಹುದು. ಕೆಲವೊಂದು ರೇರೆಸ್ಟ್ ಆಫ್ ರೇರ್ ಕೇಸಲ್ಲಿ ಜೆನ್ಯೂನ್ ಕೇಸ್ಗೂ ಆಗಿರಬಹುದು.
ಆದರೆ ಹೆಚ್ಚಿನ ಕೇಸ್ಗಳಲ್ಲಿ ಏನಾಗಿರುತ್ತೆ, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ನ ಮುಂಚೆನೆ ಹೇಳಿಲ್ಲದೆ ಇರಬಹುದು, ಅಥವಾ ಸ್ನೇಹಿತರೆ ಸರಿಯಾಗಿ ಪೂರ್ಣ ಪ್ರಮಾಣದ ಕವರೇಜ್ ಇರೋ ಪ್ಲಾನ್ ತಗೊಳ್ಳದೇ ಇರಬಹುದು, ಅಥವಾ ಧೂಮಪಾನದ ಅಭ್ಯಾಸ ಮತ್ತು ಮದ್ಯಪಾನದ ಅಭ್ಯಾಸ, ಆ ಅಭ್ಯಾಸಗಳಿರೋದನ್ನು ಹೇಳಿಲ್ಲದೆ ಇರಬಹುದು, ಅಥವಾ ತಗೊಂಡ ನಂತರ ಸಿಕ್ಕಾಪಟ್ಟೆ ಈ ಅಭ್ಯಾಸಗಳನ್ನು ಶುರು ಮಾಡಿಕೊಂಡಿದ್ದವರಿಗೂ ಕೂಡ ಈ ರೀತಿ ನಿರಾಸೆ ಆಗಿರಬಹುದು. ಅದನ್ನು ಹೊರತುಪಡಿಸಿದ್ರೆ ಸಾಮಾನ್ಯವಾಗಿ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಲಿ ತಗೊಂಡ್ರೂ ಕೂಡ ಈ ರೀತಿಯಲ್ಲಿ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಯಾಕಂದರೆ IRDA ಅಂತ ಇದೆ, ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ, ಅವರು ರೆಗ್ಯುಲೇಟ್ ಮಾಡ್ತಾರೆ ಇದನ್ನು. ಏನೇ ಪ್ರಾಬ್ಲಮ್ ಇದ್ರೂ ಅಲ್ಲಿ ಕಂಪ್ಲೇಂಟ್ ಮಾಡೋಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ಆ ರೀತಿ ಮನಸೋ ಇಚ್ಛೆ ಆಟ ಆಡೋಕ್ಕೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗೂ ಬರೋದಿಲ್ಲ. ನಾನು ವೈಯಕ್ತಿಕವಾಗೂ ಕೂಡ ಸ್ಟಾರ್ ಹೆಲ್ತ್ ಯೂಸ್ ಮಾಡ್ತಿರೋದು ಸ್ನೇಹಿತರೆ. ಒಂದು 6 ವರ್ಷಗಳಿಂದ ನಾನು ಅದನ್ನು 6 ವರ್ಷಗಳಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದುವರೆಗೂ ಕೂಡ ನನಗೆ 1 ಬಾರಿ ಕ್ಲೇಮ್ ಆಗಿದೆ. ನನ್ನ ಫ್ಯಾಮಿಲಿಗೆ ಒಂದು ಇತರ ಸದಸ್ಯರಿಗೆಲ್ಲ ಸೇರಿಸಿ ನೋಡಿದಾಗ ಎಲ್ಲರದ್ದು ಅದೇ ಇರೋದು, ಒಂದು 3 ಟೈಮ್ಸ್ ಕ್ಲೇಮ್ ಆಗಿದೆ. ಟೋಟಲ್ ಒಂದು 3-4 ಟೈಮ್ಸ್. ಒಂದು ಸಲ ಕೂಡ ನನಗೇನು ಇಶ್ಯೂ ಬಂದಿಲ್ಲ. ಹಾಗಂತ ನಾನು ತಗೊಂಡ ತಕ್ಷಣ ಅದೇ ಮಾನದಂಡ ಅಂತಲ್ಲ, ನಾ ತಗೊಂಡಿದ್ದ ಕಾರಣಕ್ಕೆ ನೀವು ತಗೊಳ್ಬೇಕು ಅಂತಲ್ಲ. ಪೂರ್ಣ ಮಾಹಿತಿಯನ್ನು ಕೊಡ್ತೀವಿ, ಯಾವ್ಯಾವ ಪ್ಲಾನ್ ಹೇಗಿದೆ ಅಂತೇಳಿ ನೋಡಿಕೊಂಡು ನೀವು ಡಿಸಿಷನ್ ಮಾಡಬಹುದು ಸ್ನೇಹಿತರೆ. ಯಾವ ಪ್ಲಾನ್ ತಗೊಳ್ಳೋದು ಸ್ನೇಹಿತರೆ? ಸ್ಟಾರ್ ಹೆಲ್ತ್ ಸದ್ಯ 18 ಪ್ಲಾನ್ಗಳನ್ನು ಆಫರ್ ಮಾಡ್ತಾ ಇದೆ. ಇಂಡಿವಿಜುವಲ್, ಸೀನಿಯರ್ ಸಿಟಿಸನ್ ಹಾಗೂ ಫ್ಯಾಮಿಲಿ ಪ್ಲಾನ್ಸ್ ಇವೆ. ಡಿಸ್ಕ್ರಿಪ್ಷನ್ ಹಾಗೂ ಟಾಪ್ ಕಾಮೆಂಟ್ನಲ್ಲಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೇರ ಸ್ಟಾರ್ ಹೆಲ್ತ್ ವೆಬ್ಸೈಟ್ಗೆ ಹೋಗಿ ಈ ಪ್ಲಾನ್ಸ್ ಚೆಕ್ ಮಾಡ್ಬೋದು. ಒಂದಷ್ಟು ಇಂಪಾರ್ಟೆಂಟ್ ಪ್ಲಾನ್ಸ್ ನೋಡೋದಾದರೆ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಸ್ಟಾರ್ ಹೆಲ್ತ್ ಪ್ರೋ ಅನ್ನೋ ಪ್ಲಾನ್ ತಿಂಗಳಿಗೆ ಕೇವಲ 383 ರೂಪಾಯಿನಿಂದ ಶುರುವಾಗುತ್ತೆ. ಎಲ್ಲರೂ ಅದೇ ಪ್ರೈಸಿಗೆ ಸಿಗಲ್ಲ, ಶುರು ಅಲ್ಲಿಂದ ಆಗುತ್ತೆ. ಜೊತೆಗೆ ಈಗ ಯಾವುದೇ GST ಇಲ್ಲ. ಇದರಲ್ಲಿ 5 ಲಕ್ಷ ರೂಪಾಯಿ ತನಕ ಕವರೇಜ್ ಸಿಗುತ್ತೆ. ಅಂದರೆ ಪ್ರತಿ ವರ್ಷಕ್ಕೊಂದ್ಸಲ 5 ಲಕ್ಷ ರೂಪಾಯಿ ತನಕ ನಿಮಗೆ ಲಿಮಿಟ್ ಸಿಗುತ್ತೆ, ಕ್ಲೇಮ್ ಲಿಮಿಟ್ ಸಿಗುತ್ತೆ. ಜೊತೆಗೆ ವರ್ಷ ಪೂರ್ತಿ ನೀವು ಕ್ಲೇಮ್ ಮಾಡಲಿಲ್ಲ ಅಂದರೆ 2.5 ಲಕ್ಷ ರೂಪಾಯಿನ ನೋ ಕ್ಲೇಮ್ ಬೋನಸ್ ಕೂಡ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ವರ್ಷ 7.5 ಲಕ್ಷ ರೂಪಾಯಿವರೆಗೂ ಕೂಡ ಅದೇ ಪ್ರೀಮಿಯಂಗೆ ಜಾಸ್ತಿ ಕವರೇಜ್ ಸಿಗುತ್ತೆ. ಅಲ್ಲದೆ ಈ ಪ್ಲಾನ್ನಲ್ಲಿ ಸ್ಟಾರ್ ಹೆಲ್ತ್ ನೆಟ್ವರ್ಕ್ ಆಸ್ಪತ್ರೆಗಳಲ್ಲಿ ಸಿಂಗಲ್ ಪ್ರೈವೇಟ್ AC ರೂಮ್ನಲ್ಲಿ ಟ್ರೀಟ್ಮೆಂಟ್ ತಗೋಬಹುದು. ಬೇಸಿಕ್ ಪ್ಲಾನ್ನಲ್ಲೇ ಇಷ್ಟೆಲ್ಲ ಫೀಚರ್ ಇದೆ. ಬೇರೆ ಬೇರೆ ಪ್ಲಾನ್ಗಳನ್ನು ಕೂಡ ನೀವು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ನಾವು ಸ್ಟಾರ್ ಹೆಲ್ತ್ನ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಪೂರ್ಣ ಮಾಹಿತಿಯನ್ನು ಪಡ್ಕೋಬೋದು. ನಿಮ್ಮ ಏಜ್ಗೆ, ನಿಮ್ಮ ಫ್ಯಾಮಿಲಿ ಸಿಚುವೇಶನ್ಗೆ, ಎಷ್ಟು ಜನ ಇದ್ದಾರೆ, ಇಂಡಿವಿಜುವಲ್ ಫ್ಯಾಮಿಲಿಲಿ ಎಷ್ಟು ಜನ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ಅವ್ರಿಗೆ ಪ್ರತ್ಯೇಕವಾಗಿ ಮಾಡಿಸ್ತೀರಾ, ಅದೆಲ್ಲ ನೋಡಿಕೊಂಡು ನೀವು ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. 1000 ರೂಪಾಯಿ ಒಳಗಡೆ ಇಡೀ ಕುಟುಂಬಕ್ಕೆ ಕವರೇಜ್ ಮಾಡಿಸ್ಕೋಬೋದು ಸ್ನೇಹಿತರೆ. ತಿಂಗಳಿಗೆ 1000 ರೂಪಾಯಿ ಒಳಗಡೆ ಇಡೀ ಕುಟುಂಬಕ್ಕೆ ಹೆಲ್ತ್ ಪ್ಲಾನ್ ಸಿಗ್ತವೆ. ನೀವು ಅದನ್ನು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು. ಸ್ಮಾರ್ಟ್ ಹೆಲ್ತ್ ಪ್ರೋ ಪ್ಲಾನ್ ಕೇವಲ 874 ರೂಪಾಯಿಗೆ 5 ಲಕ್ಷ ರೂಪಾಯಿ ಕವರೇಜ್ ಕೊಡ್ತಾ ಇದೆ ಇಡೀ ಕುಟುಂಬಕ್ಕೆ. ಇದರಲ್ಲೂ ಪ್ರತಿ ವರ್ಷ ರೆಸ್ಟೋರೇಷನ್ ಆಗುತ್ತೆ. ಕ್ಲೇಮೇ ಮಾಡಿಲ್ಲ ಅಂದರೆ ನೋ ಕ್ಲೇಮ್ ಬೋನಸ್ ಕೂಡ ಆ್ಯಡ್ ಆಗ್ತಾ ಹೋಗ್ತಿರುತ್ತೆ. ಪ್ರೈವೇಟ್ AC ರೂಮ್ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಬಹುದು. ವಾರ್ಡ್ ಯಾವುದು, ಏನಪ್ಪ, ದುಡ್ಡು ಎಷ್ಟಾಗುತ್ತೆ ಅನ್ನೋ ಚಿಂತೆ ಇರೋದಿಲ್ಲ. ಜೊತೆಗೆ ಸ್ನೇಹಿತರೆ, ಒಂದೆರಡಲ್ಲ 14,000ಕ್ಕೂ ಅಧಿಕ ನೆಟ್ವರ್ಕ್ ಹಾಸ್ಪಿಟಲ್ಸ್ ಸ್ಟಾರ್ ಹೆಲ್ತ್ ಜೊತೆಗೆ ಟೈಅಪ್ ಆಗಿವೆ. ದೇಶಾದ್ಯಂತ ನೆಟ್ವರ್ಕ್ ಹಾಸ್ಪಿಟಲ್ನಲ್ಲಿ ಎಲ್ಲಿ ಹೋದರೂ ಕೂಡ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ನ ಪಡ್ಕೋಬಹುದು. ಗಮನಿಸಬೇಕಾಗಿರೋ ವಿಚಾರ ಅಂದರೆ 97% ಕ್ಯಾಶ್ಲೆಸ್ ಕ್ಲೇಮ್ಸ್ನ ಕೇವಲ 3 ಗಂಟೆಗಳಲ್ಲಿ ಫೈನಲ್ ಅಪ್ರೂವಲ್ ಕೊಟ್ಟಿರೋ ಟ್ರ್ಯಾಕ್ ರೆಕಾರ್ಡ್ನ ಸ್ಟಾರ್ ಹೆಲ್ತ್ ಮೇಂಟೈನ್ ಮಾಡ್ತಿದೆ. AI ಯೂಸ್ ಮಾಡಿ ಅವರು ಕ್ಲೇಮ್ ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ನಾನು ಓನ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಹಾಸ್ಪಿಟಲಿಗೆ ಅಡ್ಮಿಟ್ ಆಗೋ ಟೈಮ್ನಲ್ಲಿ ಅಲ್ಲಿ ಕ್ಲೇಮ್ ಇಂಟಿಮೇಷನ್ ಅಂತ ಒಂದು ಮಾಡೋಕ್ಕಿರುತ್ತೆ. ಆವಾಗ ಒಂದು ಇನಿಷಿಯಲಿ ಒಂದಿಷ್ಟು ಅಮೌಂಟ್ ಅಂತೇಳಿ ರಿಲೀಸ್ ಮಾಡ್ತಾರೆ. ಉದಾಹರಣೆಗೆ ಓವರ್ ಆಲ್ ಒಂದು ಟ್ರೀಟ್ಮೆಂಟ್ಗೆ 2 ಲಕ್ಷ ಖರ್ಚಾಗೋ ಲೆಕ್ಕಾಚಾರ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ಒಂದು 50,000 ರಿಲೀಸ್ ಮಾಡಿಬಿಡ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ಕೊತಾರೆ ಹಾಸ್ಪಿಟಲ್ನವರು. ಅದಾದಮೇಲೆ ಡಿಸ್ಚಾರ್ಜ್ ಟೈಮ್ನಲ್ಲಿ ಡಿಸ್ಚಾರ್ಜ್ ಸಮ್ಮರಿ ಅದೆಲ್ಲ ಇನ್ಶೂರೆನ್ಸ್ ಕಂಪ್ನಿಗೆ ಬಿಲ್ಲೆಲ್ಲ ಕಳಿಸ್ಬಿಟ್ಟು ಆಮೇಲೆ ಫುಲ್ ಇದನ್ನು ಕ್ಲೇಮ್ ಮಾಡಿಸ್ಕೊತಾರೆ. ಹಾಸ್ಪಿಟಲ್ನವರೇ ಅದೆಲ್ಲ ಮಾಡಿಸ್ಕೊತಾರೆ. ಇನ್ಶೂರೆನ್ಸ್ ಇದೆ ಅಂತ ಹೇಳಿ ಡೀಟೇಲ್ಸ್ ಕೊಟ್ಟರೆ ಆಯಿತು, ನೀವು ಹಾಸ್ಪಿಟಲ್ಗೆ ಉಳಿದಿದ್ದೆಲ್ಲ ಅವರೇ ಮಾಡಿಸ್ಕೊಳ್ತಾರೆ. ಫುಲ್ ಬಿಲ್ ಕ್ಲಿಯರ್ ಮಾಡ್ತಾರೆ. ಆಲ್ಮೋಸ್ಟ್ 99% ಕವರ್ ಆಗುತ್ತೆ. ಇಲ್ಲ ಪ್ರೊಸೆಸಿಂಗ್ ಫೀಸು ಅಥವಾ ಕನ್ಸ್ಯೂಮಬಲ್ಸ್ ಏನಾದರೂ ತೊಗೊಂಡಿದ್ರೆ ಅದು ನಿಮ್ಮ ಇನ್ಶೂರೆನ್ಸಲ್ಲಿ ನೀವು ಕವರೇಜ್ ತೊಗೊಂಡಿಲ್ಲ ಅಂದರೆ ಅದೆಲ್ಲ ಬಿಟ್ಟು ನಾನು ಮಾಡಿಸಿರೋ ಇನ್ಶೂರೆನ್ಸ್ನಲ್ಲಂತೂ ಎಲ್ಲದೂ ಕೂಡ ಕವರ್ ಆಗಬೇಕು. ಅಲ್ಲಿ ಊಟ ತರಿಸಿದ್ದು, ಆಮೇಲೆ ಅಲ್ಲಿ ಅಟೆಂಡರ್ ಇರ್ತಾರಲ್ಲ ಅವ್ರಿಗೆ ಊಟ ತರಿಸಿದ್ದು, ಅದೆಲ್ಲ ಬಿಟ್ಟು ಎಲ್ಲವೂ ಕವರ್ ಆಗಬೇಕು. ಆ ರೀತಿನೇ ಮಾಡಿಸಿದಾಗ ಆಲ್ಮೋಸ್ಟ್ ಎಲ್ಲವೂ ಕೂಡ ಕವರ್ ಆಗುತ್ತೆ, ದೊಡ್ಡ ಪ್ರಮಾಣದಲ್ಲಿ ಸೇವ್ ಆಗುತ್ತೆ. ಜೊತೆಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ನ ಆಫೀಸ್ಗಳು ಎಲ್ಲ ನಗರಗಳಲ್ಲೂ ಕೂಡ ಇವೆ. 850ಕ್ಕೂ ಅಧಿಕ ಬ್ರಾಂಚ್ ಆಫೀಸ್ ಇವೆ. ಸೊ ಒಂದು ವೇಳೆ ಏನಾದರೂ ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರಾಂಚ್ ವಿಸಿಟ್ ಮಾಡಬೇಕು ಅಂದರೂ ಕೂಡ ನಿಮಗೆ ಸುಮಾರು ಆಫೀಸಸ್ ಅವೈಲೇಬಲ್ ಇದಾವೆ. ಸ್ನೇಹಿತರೆ, ಮತ್ತೆ ಹೇಳ್ತಾ ಇದ್ದೀವಿ, ನಾವು ಮಾಡಿಸ್ಕೊಂಡಿದ್ದೀವಿ ಅನ್ನೋ ಕಾರಣಕ್ಕೋಸ್ಕರ ಅದು ಮಾನದಂಡ ಅಲ್ಲ, ನೀವು ಮಾಡಿಸ್ಕೋಬೇಕು ಅಂತಲ್ಲ. ಡೀಟೇಲ್ಸ್ ನಾವು ನಿಮಗೆ ಕೊಟ್ವಿ, ನೀವು ನೋಡಿದ್ರೆ ಆಸಕ್ತಿ ಇರೋರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ, ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಭಾರತದ ನಂಬರ್ 1 ಸ್ಟ್ಯಾಂಡ್ ಅಲೋನ್ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಯ ಪ್ಲಾನ್ಸನ್ನು ಚೆಕ್ ಮಾಡಬಹುದು. ನಿಮ್ಮ ಡಿಸಿಷನ್ ನೀವು ಮಾಡಬಹುದು. ನಿಮ್ಮ ಫ್ಯಾಮಿಲಿಗೆ ಆರೋಗ್ಯದ ಭದ್ರತೆಯನ್ನು ಒದಗಿಸಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.